ನೀವು ಇನ್ಸೆಪ್ಷನ್ ಮೂವಿನ ನೋಡಿದ್ದೀರಾ ಅಂದ್ರೆ ಹಿಯರ್ ಇಸ್ ಅ ಕನ್ನಡ ಮೂವಿ ದಟ್ ಸ್ಟ್ಯಾಂಡ್ಸ್ ಒನ್ ಲೆವೆಲ್ ಅಬೌವ್ ದ್ಯಾಟ್. ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ರೇನೆ ಒಳ್ಳೇದು. ಬ್ಲಿಂಕ್, a sci-fi psychological suspense thriller movie directed by Srinidhi Bengaluru, a hidden gem parked in the corner. It is very complex topic for me to summarize, but ನಿಮಗೆ ಒಂದು ಸ್ಟೋರಿ ಐಡಿಯಾ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಅಪೂರ್ವ, ಹೂ ಇಸ್ ದ ಲೀಡ್ ಕ್ಯಾರೆಕ್ಟರ್ ಆಫ್ ದಿಸ್ ಮೂವಿ, ಜೀವನದಲ್ಲಿ ಅವನು ಒಬ್ಬಂಟಿತನ ಅವನಿಗೆ ತುಂಬಾ ಕಾಡ್ತಾ ಇರುತ್ತೆ. ಫ್ರೆಂಡ್ಸ್ ಇಲ್ಲ, ಫ್ಯಾಮಿಲಿ ಇಲ್ಲ, ಈವನ್ ಗರ್ಲ್ ಫ್ರೆಂಡ್ ಕೂಡ ಬಿಟ್ಟು ಹೋಗಿದ್ದಾಳೆ. To escape his loneliness and find love, family and people, ಅವನು ಟ್ರಾವೆಲ್ ಮಾಡ್ತಾನೆ. ಬಟ್ ಬಿಕಾಸ್ ಆಫ್ ಹಿಸ್ ಓನ್ ಆಕ್ಷನ್ಸ್ he messes up his own journey from the past that cost him his future. ಹೇಗೆ ಟ್ರಾವೆಲಿಂಗ್ ಅಪೂರ್ವಾಗೆ ಶಾಪ ಆಗುತ್ತೆ ಇನ್ ದ ಸರ್ಚ್ ಆಫ್ ಹಿಸ್ ಓನ್ ಐಡೆಂಟಿಟಿ ಅಂಡ್ ಹ್ಯಾಪಿನೆಸ್ ಅನ್ನೋದನ್ನ ನೀವು ಮೂವಿನ ನೋಡಿ ತಿಳ್ಕೋಬೇಕು. ನಾನು ಶೇರ್ ಮಾಡಿದ್ದು ಇಟ್ಸ್ ಜಸ್ಟ್ ದ ಟಿಪ್ ಆಫ್ ದ ಐಸ್ಬರ್ಗ್. I promise this movie will surprise you for sure. 3 things I loved in this movie and here is why it's worth your time. ಮೊದಲನೇದು ಸ್ಟೋರಿ ಆ್ಯಂಡ್ ಕ್ಲೈಮ್ಯಾಕ್ಸ್. ಇಟ್ಸ್ ಜಸ್ಟ್ ಗೋಟೆಡ್. ಇಂಥ ಒಂದು ಕಾಂಪ್ಲೆಕ್ಸ್ ಸಬ್ಜೆಕ್ಟ್ನ ಥಿಂಕ್ ಮಾಡೋಕ್ಕೂ ಅದ್ರ ಮೇಲೆ ಈ ಸ್ಟೋರಿನ ಪರ್ದೆ ಮೇಲೆ ತೋರಿಸ್ತೀನಿ ಅಂತ ಇನಿಷಿಯೇಟಿವ್ ತೊಗೊಂಡಿದಾರಲ್ಲ, ಇಟ್ ನೀಡ್ಸ್ ಅ ಡಿಫ್ರೆಂಟ್ ಲೆವೆಲ್ ಆಫ್ IQ and confidence. Never expected this standard of writing and storytelling from a debutant director. A big bow to the writers, director and the entire team, Blink. Mark my words, the climax will make you go crazy. Second, details. Director unnecessary ಡ್ರಾಮಾನ ತೋರಿಸಿ ಸ್ಟೋರಿನ ಕ್ಲೈಮ್ಯಾಕ್ಸ್ ಕಡೆಗೆ ತಳ್ಳಕ್ಕೆ ನೋಡಲ್ಲ, which we usually see in most of the movies. The story is so vast, deep and complex, you rarely get any breathing space to add fillers. But ನಮ್ ಜನಪದ ಹಾಡುಗಳನ್ನ ವಿತ್ ದ ಮಾಡರ್ನ್ ಟಚ್ ಮತ್ತೆ ಕರ್ನಾಟಕ ಕಲ್ಚರ್ನ ಇನ್ ಸಿಂಕ್ ವಿತ್ ದ ಸ್ಟೋರಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಎವ್ರಿ ಬಿಟ್ ಆಫ್ ಇಟ್. ಫೈನಲಿ, ಪರ್ಫಾರ್ಮೆನ್ಸಸ್. ಎವ್ರಿ ಒನ್ ಹ್ಯಾಸ್ ಡನ್ ಅನ್ ಎಕ್ಸಲೆಂಟ್ ಜಾಬ್. ಅದರಲ್ಲಿ ಇಫ್ ಹ್ಯಾವ್ ಟು ಸ್ಟಿಲ್ ಪಿಕ್ ದ ಬೆಸ್ಟ್ 3, Deekshit carries the story as a lead very well. It's not easy to play these kind of psychological characters. You need to invest more than what's demanded. Chaitra J. Achar. I hate myself judging her on her public appearances and choices, but not her thought process. But the way she answers by her script choices and the performances is simply bold and beautiful. I love it. This movie is one of them. ಈ ಪರ್ಷಿಯನ್ ಕವಿ ರೂಮಿ ಗೊತ್ತಾ ನಿಮಗೆ? ಅವನೊಂದು ಮಾತು ಹೇಳ್ತಾನೆ, ಮನುಷ್ಯನ ಒಳಗಡೆ ಬೆಳಕು ಬರಬೇಕು ಅಂದರೆ ಅವನಿಗೇನಾದರೂ ಗಾಯ ಆಗಿರಬೇಕು ಅಂತ. ಆ್ಯಂಡ್ ಗೋಪಾಲ್ ಕೃಷ್ಣ, He is the backbone of the story. ಪ್ರತಿ ಸಲ ಇವ್ರನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. You can expect the turn of events in his character in this movie. He is one of the old gems of our Kannada industry. ಇವ್ರನ್ನ ಸ್ಟೋರಿಯಿಂದ ಹೊರಗಡೆ ಇಟ್ಟರೆ ದ ಸ್ಟೋರಿ ಮೀನ್ಸ್ ನಥಿಂಗ್. ಔಟ್ ಅಂಡ್ ಔಟ್ ಒಂದು ಮೈಂಡ್ ಬ್ಲೋವಿಂಗ್ ಸೈಫೈ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ. ಈವನ್ ಔಟ್ ಪರ್ಫಾರ್ಮ್ಸ್ ಮೆನಿ ಆಫ್ ದ ಹಾಲಿವುಡ್ ಮೂವೀಸ್ ಇನ್ ಮೈ ಒಪಿನಿಯನ್. ನನ್ನ ಕಡೆಯಿಂದ ಅ ಮಸ್ಟ್ ವಾಚ್ ರೆಕಮೆಂಡೆಡ್ ಮೂವಿ. 2 hours 16 minutes ರನ್ ಟೈಮ್ ಇದೆ. ಯು ವಿಲ್ ರೇರ್ಲಿ ಗೆಟ್ ಬೋರ್ಡ್ ಎನಿವೇರ್. ಸೆಕೆಂಡ್ ಹಾಫ್ ಅಂತೂ ಸರ್ಪ್ರೈಸಸ್ ಮೇಲೆ ಸರ್ಪ್ರೈಸಸ್ ಕೊಡ್ತಾ ಹೋಗುತ್ತೆ. Available on Prime Video. Enjoy watching. Please like, share and subscribe. ಹೀಗೆ ಇಂಟ್ರೆಸ್ಟಿಂಗ್ ಮೂವಿ ರೆಕಮೆಂಡೇಶನ್ಸ್ನ ತರ್ತಾ ಇರ್ತೀವಿ. This is the place you can always come back to when you are wondering what to watch next. If a movie is here, it means we genuinely believe it is worth your time. ಮತ್ತೆ ಸಿಗೋಣ. ಶಾಸ್ತ್ರಿಗಳೇ, ಟೈಮ್ ಟ್ರಾವೆಲ್ ಮಾಡ್ಬೋದಾ ಅಂತ?